ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ರೆಡ್ ಕಲರ್ ಡಿಸೈನರ್ ಸ್ಯಾರಿ ಹಾಗೆ ರೆಡ್ ಕಲರ್ ಬ್ಯೂಟಿಫುಲ್ ಕುರ್ತಾ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ದಿನ ಮದರ್ ಆ್ಯಂಡ್ ಡಾಟರ್ ಕಾಂಬೋ ನೋಡ್ತಾ ಇದ್ರಿ. ಇವತ್ತು ಮುದ್ದಾಗಿರುವಂಥ ಗಂಡು ಮಗು ಹಾಗೂ ಅವ್ರ ತಾಯಿಗೆ ನಾನು ಡಿಸೈನರ್ ಸ್ಯಾರಿನ ರೆಡಿ ಮಾಡಿದ್ದೀನಿ. ಬಟ್ ಇವ್ರು ನಂಗೆ ಏನು ಹೇಳಿದ್ರು ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿದ್ರೆ ಕಲರ್ ಮಾತ್ರ ರೆಡ್ ಇರಲಿ, ಸೊ ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿದ್ದು, ಏನಾದರೂ ಡಿಸೈನ್ ಮಾಡಿಕೊಡಿ, ಬಟ್ ನಾನು ಸ್ಪೆಷಲ್ ಡೇ ಹೈಲೈಟ್ ಆಗೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ನಾರ್ಮಲ್ ಆಗಿ ಹೇಳಿದ್ರೇ ನನಗೆ ಅದೊಂದು ಭಯ ಇರುತ್ತೆ, ಚೆನ್ನಾಗಿರಬೇಕು, ಚೆನ್ನಾಗಿ ಡಿಸೈನ್ ಮಾಡಬೇಕು ಅಂತ. ಬಟ್ ಈ ಥರ ಎಲ್ಲ ಪರ್ಟಿಕ್ಯುಲರ್ ಆಗಿ ಹೇಳಿದಾಗ ಅದು ಇನ್ನೂ ಕೂಡ ಜಾಸ್ತಿ ಭಯನೇ ಆಗಿಬಿಡುತ್ತೆ. ಸೊ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಫೈನಲಿ ಅವ್ರು ಬಂದಿದ್ದಾರೆ ಆ್ಯಂಡ್ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ನಾನು ಅಂದ್ಕೊಂಡೆ ಆ ಡಿಸೈನರ್ ಸ್ಯಾರಿ ಆ್ಯಂಡ್ ಆ ಬೇಬಿ ಕುರ್ತಾನ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಬನ್ನಿ. ನಾನೇನು ಡಿಸೈನ್ ಮಾಡಿದ್ದೀನಿ, ಹೇಗೆ ಬಂತೆ ನಿಮಗೆ ತೋರಿಸ್ತೀನಿ. ಈ ಸ್ಯಾರಿಯಲ್ಲಿ ಸ್ಲೀವ್ಸ್ ಕಂಪ್ಲೀಟ್ಲಿ ಜರಿ ಇರೋದ್ರಿಂದ ನಾನೇನು ವರ್ಕ್ ಮಾಡಿಲ್ಲ, ಬಾರ್ಡರ್ಗಷ್ಟೇ ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದೀನಿ, ಹ್ಯಾಂಡ್ ವರ್ಕ್. ಆ್ಯಂಡ್ ಪ್ಲೇನ್ ಇರಬಾರ್ದು ಅಂತ ಹೇಳಿ ಬುಟ್ಟಾಸ್ ಹಾಕಿದ್ದೀನಿ. ಬಿಕಾಸ್ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ಲಿ ಪ್ಲೇನ್ ಬಿಟ್ಬಿಡ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ. ಸೊ ಇಲ್ಲೇನು ಪ್ಲೇನ್ ಕಾಣಿಸುತ್ತೆ, ಪ್ಲೇನ್ ಬದಲು ನನಗೆ ಏನಾದರೂ ವರ್ಕ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ವರ್ಕ್ ಮಾಡಿದ್ದೀನಿ, ಬುಟ್ಟಾಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಸ್ಯಾರಿಗೂ ಅಷ್ಟೇ ಬಾರ್ಡರ್ ಅಟ್ಯಾಚ್ ಮಾಡಿದ್ದೀನಿ, ಇಲ್ಲಾಂದರೆ ಪ್ಲೇನ್ ಕಾಣಿಸುತ್ತೆ ಅಂತ ಹೇಳಿ. ಆ್ಯಂಡ್ ಬ್ಯಾಕ್ ಸೈಡು ಸ್ವಲ್ಪ ಜಾಸ್ತಿ ಹೆವಿ ವರ್ಕ್ ಮಾಡಿದ್ದೀನಿ, ಬಿಕಾಸ್ ಅವ್ರದ್ದೇ ಫಂಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂತ ಹೇಳಿ. ಸೊ ಔಟ್ಲೈನ್ ಸ್ಕ್ಯಾಲಪ್ ಕೊಟ್ಟಿರೋದ್ರಿಂದ ತುಂಬ ರಿಚಾಗಿ ಕಾಣಿಸ್ತಾ ಇದೆ. ಅದು ಡಿಸೈನ್ ಅವ್ರಿಗೂ ತುಂಬಾ ಇಷ್ಟ ಆಯಿತು. ಸೊ ಕ್ಲೈಂಟಿಗೆ ಖುಷಿ ಆದರೆ ನಮಗೂ ಖುಷಿನೇ ಅಲ್ಲ. ಆ್ಯಂಡ್ ಟ್ರಯಲ್ ಕೂಡ ಮಾಡಿದ್ದಾರೆ, ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ. ಸೊ ಯಾರೇ ಆಗಲಿ ಕ್ಲೈಂಟ್ಸ್ ನಮ್ಮ ಹತ್ರ ಬರೋದು ಅವ್ರ ಸ್ಪೆಷಲ್ ಡೇಗೆ ಅಂತಲೇ. ಸೊ ನಮ್ಮನ್ನ ಟ್ರಸ್ಟ್ ಮಾಡಿ ಬರ್ತಾರೆ ಅಂತ ಹೇಳಿದಾಗ ಸೊ ಅಷ್ಟೇ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಬೇಕಾಗತ್ತೆ. ಅದರಲ್ಲೂ ನಾವು ಮಾಡಿದ ಕೆಲಸ ಅವ್ರಿಗೆ ಇಷ್ಟ ಆದಾಗ ಇನ್ನೂ ಜಾಸ್ತಿ ಖುಷಿ ಆಗತ್ತೆ. ಈ ಥರ ಕಾಣಿಸ್ತಾ ಇದೆ ಸ್ಯಾರಿ ಕಂಪ್ಲೀಟಾಗಿ. ಪಾಪುದು ನೇಮಿಂಗ್ ಸೆರೆಮನಿಗೆ ಮಾಮ್ ಸ್ಯಾರಿ ಆ್ಯಂಡ್ ಬ್ಲೌಸ್ ರೆಡಿ ಆಗಿದೆ. ಹಾಗೆ ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಬೇಬಿ ಬಾಯ್ಗೆ ಕುರ್ತಾ ರೆಡಿ ಮಾಡಿದ್ದೀನಿ. ಸೊ ಹೀಗೆ ಕಾಣಿಸ್ತಾ ಇದೆ ಲುಕ್. ಸೇಮ್ ಕಲರ್ ಆದಷ್ಟು ಮ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಇದು ಸಪ್ರೇಟ್ ನಾವು ಪೀಸ್ ತೊಗೊಬಂದು ಮಾಡಿರೋದು. ಇದಕ್ಕೆ ಅವರು ಗೋಲ್ಡ್ ಕಲರ್ ಧೋತಿ ಆದರೂ ಹಾಕ್ಬೋದು ಆ್ಯಂಡ್ ವೈಟ್ ಕಲರ್ ಧೋತಿ ಆದರೂ ಹಾಕ್ಬೋದು. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹತ್ತಿರದಿಂದ ಹೀಗೆ ಕಾಣಿಸ್ತಾ ಇದೆ, ಜೊತೆಗೆ ಹೀಗಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.